ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕ, ನಮ್ಮ ಅಕ್ಕ ಅವರ ಪಿಎಗಳು, ಇನ್ನೂ ಕೆಲವರೆಲ್ಲ ಸೇರ್ಕೊಂಡು ಒಂದು 200 ಜನ ಸೇರ್ಬಿಟ್ಟಿದ್ದಾರೆ. ಎಲ್ಲ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಮೈಸಸ್ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಗೇಟ್ ಹೊಡಿತಾರೆ, ಕೀಳ್ತಾರೆ. ಏನು ಅಂತ ಸಭಾಪತಿಗಳು ಕರೆದ್ರು, ಸಿಟಿ ರವಿದ್ದಾರೆ, ಕರೀರಿ ಸ್ವಲ್ಪ ಅಂತ ಕರೆದ್ರೆ, ನಾನು ಕರೆದ್ರೆ ಫೋನ್ ಎತ್ತಿದ್ರು, ಏನ್ ಕೊಳೋ ಅಂತ ಏನು ಕೇಳಿಸೋದಿಲ್ಲ. ಇಲ್ಲ, ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವ್ರು ನನ್ನ ಸಭಾಪತಿ ಹೇಳಿದೆ, ಏನ್ ಸರ್ ಅಟ್ಯಾಕ್ ಮಾಡ್ತಿದ್ದಾರೆ? ಅವ್ರು ADGP ಅವ್ರನ್ನ ಇಮಿಡಿಯೇಟ್ಲಿ ಕರೆಸಿದ್ರು. ನಾನು ಹೋಗಿ ಅವ್ರನ್ನ ಇದು ತಪ್ಪಿಸಿ ಎಲ್ಲ ಆಗಿ ಅಲ್ಲಿ ಆಗ್ಲೇ ಗೇಟ್ ಎಲ್ಲ ಒದಿಯೋದು, ಅವ್ರು ನಡೆಯೋದು ಎಲ್ಲ ಮಾಡಿ ಆಗಿತ್ತು. ಅವ್ರನ್ನ ಮೆತ್ತಿಗೆ ಕರ್ಕೊಂಡು ಬಂದ್ವಿ, ಸಭಾಪತಿ ಅವ್ರ ಮುಂದೆ ಕುಳಿಸಿದ್ವಿ. ಇದು ನಡೆದಿದ್ದನ್ನು ಹೇಳ್ತಾ ಇದ್ದೀನಿ ನಿಮ್ಗೆ. ಆದ್ರೆ ಅವ್ರೆಲ್ಲ ಹೇಳಿದ್ರು, ಸರಿಯಪ್ಪ ಅದೇನಾಗಿದೆ ನಾನು ನೋಡ್ತೀನಿ, ನೋಡ್ರಿ ಈ ಯಾತ್ರಿ ಪೊಲೀಸ್ ಇವ್ರನ್ನೆಲ್ಲ ರಕ್ಷಣೆ ಮಾಡ್ಬೇಕು, ಅದ್ ನಿಮ್ ಧರ್ಮ ಮಾಡ್ರಿ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ರು. ಅದಾದ್ಮೇಲೆ ನಾನೆಲ್ಲ ಪರಿಶೀಲನೆ ಮಾಡ್ತೀನಿ ಅಂತೇಳಿ ಅವರ ವಾಯ್ಸ್ ರೆಕಾರ್ಡ್ಸು ಮತ್ತೆ ಇದು ವಿಡಿಯೋ ಎಲ್ಲ ತಿಳಿಸಿದ್ರು. ಎಲ್ಲರೂ ಏನೋ ಅವ್ರಿಗೆ ಸಿಕ್ತಿತ್ತು. 1 ಗಂಟೆಯಲ್ಲಿ ಆಗಿದ್ದು ಕೊನೆಯಲ್ಲಿ 5 ಗಂಟೆ ತನಕ ಅದು ನಡೆದೋಯ್ತು. 5:15 ಅಷ್ಟೊತ್ತಿಗೆ ಬಂದು ಒಂದು ರೂಲಿಂಗ್ ಕೊಟ್ಟು, ನಾನೆಲ್ಲ ಪರಿಶೀಲಿಸಲಾಗಿ ಎಲ್ಲೂ ಏನೂ ಇಲ್ಲ, ಆದ್ರಿಂದ ನಿಮ್ಮ ಆತ್ಮಸಾಕ್ಷಿಗೆ ನಾನು ಬಿಡ್ತೇನೆ, ಆಯ್ತಾ? ಇದನ್ನ ಮುಂದುವರಿಸಬಾರ್ದು. ದಿಸ್ ಈಸ್ ಮೈ ರೂಲಿಂಗ್. ಐ ಆಮ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಆದ್ರಿಂದ ನಾನು ಇವಾಗಲೇ ಇವ್ರಿಗೆ ಹೇಳಿದ್ದೇನೆ, ಮಾನ್ಯ ADGP ಅವ್ರಿಗೆ ಹೇಳಿದ್ದೇನೆ ಅಂತೇಳಿ ಅವ್ರನ್ನ 3 ಸಾರಿ ಕರೆಸಿ, ನೋಡಿ ಇವರನ್ನ ಮನೆಯವರೆಗೂ ತಲುಪೋವರೆಗೂ ಅವರ ರಕ್ಷಣೆ ನಿಮ್ಮ ಜವಾಬ್ದಾರಿ ಅಂತೇಳಿ ಆದೇಶ ಮಾಡಿ ಕಳಿಸ್ತಾರೆ.